ನಮ್ಮ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಭರತೇಶ ವೈಭವ ಅಂತ ಒಂದು ಮಾಸ್ಟರ್ ಡಿಗ್ರಿ ಅವರಿಗೆ ಚಾಪ್ಟರ್ ಇದೆ. ಕನ್ನಡ MA ಮಾಡಿದವರಿಗೆಲ್ಲ ಇದು ಆಲ್ಮೋಸ್ಟ್ ತುಂಬಾ ಇಷ್ಟವಾದ. ಆದ್ರೆ ಕರ್ನಾಟಕದ ಅನೇಕರಿಗೆ 7 ಕೋಟಿ ಕನ್ನಡಿಗರಿಗೆ ಈ ಭರತೇಶ ವೈಭವ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತೀರಿ. ಎಷ್ಟು ಚೆನ್ನಾಗಿದೆ ಕತೆ, ಅದು ಮೈ ರೋಮಾಂಚನ ಆಗುತ್ತೆ. ಅದನ್ನ ಹೇಳ್ತೀನಿ ನಿಮ್ಗೆ. ಅನೇಕ ಸಲ ಇದು ಅನುಭವಕ್ಕೆ ಬರುತ್ತೆ. ಇದು ಜೀವನದಲ್ಲಿ ಏನು, ನಾವು ಯಾಕೆ ಒಬ್ಬರನ್ನ ಅಪಾರ್ಥ ಮಾಡ್ಕೋಬಾರ್ದು, ಯಾಕೆ CM ನ ಅಪಾರ್ಥ ಮಾಡ್ಕೋಬಾರ್ದು, ಯಾಕೆ PM ನ ಅಪಾರ್ಥ ಮಾಡ್ಕೋಬಾರ್ದು, ಅವ್ರ ಜವಾಬ್ದಾರಿ ಎಷ್ಟಿರುತ್ತೆ, ಅವ್ರ್ಯಾಕೆ ಕ್ಯೂ ಅಲ್ಲಿ ನಿಂತ್ಕೊಳ್ಳಲ್ಲ ನಮ್ ತರ, ಅವ್ರ್ಯಾಕೆ ರೇಷನ್ಗೆ ಕ್ಯೂ ಅಲ್ಲಿ ನಿಂತ್ಕೋಬಾರ್ದು, ಅವ್ರಿಗೆ ಯಾಕೆ ಪ್ರಿಯಾರಿಟಿ ಕೊಡಬೇಕು, ಇಂಥವೆಲ್ಲ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಭರತೇಶ ವೈಭವ. ಭರತೇಶ ವೈಭವದಲ್ಲಿ ಈ ರೀತಿ ಘಟನೆ ಬರುತ್ತೆ. ಭರತೇಶ ಮಲಗಿರ್ತಾನೆ ಶಯನಾಗೃಹದಲ್ಲಿ ತನ್ನ ಪರಿವಾರದೊಂದಿಗೆ. ಆವಾಗ ಅವನ ಕೋಣೆಯನ್ನ ಕಾಯುವ ಇಬ್ಬರು ಸೇವಕರ ಪಿಸು ಮಾತು ಕೇಳಿಸುತ್ತೆ ಭರತೇಶನ ಮಡದಿಗೆ. ಆ ಪಿಸು ಮಾತು ಏನಂತ ಮಾತಾಡ್ತಾ ಇರ್ತಾರೆ ಇಬ್ಬರು ಗೇಟ್ ಕೀಪರ್ಸ್, ಅಂದ್ರೆ ದ್ವಾರಪಾಲಕರು ಮಾತಾಡ್ಕೊತಾ ಇರ್ತಾರೆ. ನೋಡು, ನಾವು ದಿನ ರಾತ್ರಿ ದುಡಿತಾ ಇದೀವಿ, ಈತ ಮಾತ್ರ ಎಂಜಾಯ್ ಮಾಡ್ತಾ ಇದ್ದಾನೆ, ಈತ ಮಾತ್ರ ತುಂಬಾ ಸಂತೋಷ ಪಡ್ತಾ ಇದ್ದಾನೆ, ಯಾವಾಗ್ಲೂ ಖುಷಿಯಾಗಿರ್ತಾನೆ, ಯಾವಾಗ್ಲೂ ತನ್ನ ಭೋಗಗಳಲ್ಲಿರ್ತಾನೆ, ಈತನಿಗೆ ಇಷ್ಟ ಬಂದಂಗಿರ್ಬೋದು, ಈತನಿಗೆ ಆರ್ಡರ್ ಮಾಡೋರಿಲ್ಲ, ಇವರು ಮಾತ್ರ ನಮ್ಮನ್ನ ಆರ್ಡರ್ ಮಾಡ್ತಾರೆ, ನಮಗೆ ಸಮಯ ಇದೆ, ಇವನಿಗೆ ಸಮಯ ಪಾಲನೆ ಇಲ್ಲ. ಹೀಗೆ ನೋಡಿ, ಇದು ಭೇದ ಭಾವ ಅಲ್ವಾ, ಇದು ಮೋಸ ಅಲ್ವಾ, ಇದು ದಗ ಅಲ್ವಾ, ನಾವ್ಯಾಕೆ ಈ ರೀತಿ ಇರಬೇಕು, ದೇವ್ರ ಯಾಕೆ ಹಿಂಗೆ ಮಾಡಿದ್ದಾರೆ, ಇಂಥವೆಲ್ಲ ಅನೇಕ ಪ್ರಶ್ನೆಗಳನ್ನ ಮಾತಾಡ್ಕೋತಾ ಇರ್ತಾರೆ. ಅದನ್ನ ಗಮನ ಇಟ್ಟು ಕೇಳ್ತಾನೆ ಭರತೇಶ. ಕೇಳಿ ಮನ್ಸಲ್ಲಿ ಏನೋ ಸಂಕಲ್ಪ ಮಾಡ್ಕೋತಾನೆ. ಮಾರನೇ ದಿವಸ ಎದ್ದು ಸಭೆಗೆ ಬರ್ತಾನೆ. ಸಭೆಗೆ ಬಂದಾಗ ಮಂತ್ರಿ ಆದಿಯಾಗಿ ಎಲ್ಲರೂ ಒಂದು ವಿಚಾರ ಗಮನಿಸ್ತಾರೆ. ಏನದು? ಭರತೇಶ ತನ್ನ ಎಡಗೈ ಕಿರುಬೆರಳನ್ನ ಹಿಂಗ್ ಮಡಚಿಟ್ಕೊಂಡಿರ್ತಾನೆ. ಹಿಂಗೆ ಮಡಚಿರ್ತಾನೆ, ಪೂರಾ ಸಭೆ ಒಳಗೆ ಹಿಂಗ್ ಮಡಚಿರ್ತಾನೆ. ಅದನ್ನ ಎಲ್ಲಾರು ಗಮನಿಸಿ ಪಿಸು ಮಾತಾಡ್ಕೋತಾರೆ. ಎಲ್ಲಾರು ಪಕ್ಕ ಏನು ರಾಜರಿಗೆ ಏನೋ ಆಗಿದೆ, ಆ ಕರು ಕೂಡ ಕೇಳ್ಬೇಕಂತ, ಏನು ಮಹಾರಾಜರಿಗೆ ಏನೋ ಆಗಿದೆ ಅಂತ. ಆದ್ರೆ ಕೇಳೋ ಧೈರ್ಯ ಯಾರಿಗೂ ಇಲ್ಲ. ಮಹಾಮಂತ್ರಿಗಳು ಕೇಳೋ ಧೈರ್ಯ ಇಲ್ಲ. ಮಹಾರಾಣಿಗೆ ಬಂದು ಕಿವಿಲಿ ಕೇಳ್ತಾರೆ ಏನಾಗಿದೆ ಮಹಾರಾಜರಿಗೆ ಅಂತ. ಅವಾಗ ರಾಣಿ ಹೋಗಿ ಭರತೇಶನ್ನ ಕೇಳುತ್ತೆ, ನೀವ್ ಯಾಕೆ ಕೈ ಮಡಚ್ಕೊಂಡಿದ್ರಿ ಎಡಗೈ ಕಿರುಬೆರಳು? ಅಯ್ಯೋ, ಅದು ನನಗೆ ಗೊತ್ತೇ ಇಲ್ಲ, ಬೆಳಗ್ಗೆಯಿಂದ ಇದು ಓಪನ್ನೇ ಆಗ್ತಿಲ್ಲ ಅಂತ ಹೇಳ್ತಾರೆ. ಹೌದಾ ಅಂತ ಅಮ್ಮ ಕೈಯಲ್ಲಿ ಅದನ್ನ ಹಿಂಗೆ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಆಗೋದಿಲ್ಲ. ಮತ್ತೆ ಮಂತ್ರಿ ಕೂಡ ಬಂದು ನಾನು ಟ್ರೈ ಮಾಡ್ತೀನಿ ಅಂತ ಅವನಿಗೂ ಆಗಲ್ಲ. ಸೇನಾಧಿಪತಿ ಶಕ್ತಿ ಜಾಸ್ತಿ ಇದೆ ಅಂತ ಸೇನಾಧಿಪತಿಗೆ ಟ್ರೈ ಮಾಡಿದ್ರೆ ಆಯಪ್ಪನ ಕೈಲೂ ಇದು ಓಪನ್ನೇ ಆಗಲ್ಲ, ಸ್ಟ್ರಾಂಗ್ ಇರುತ್ತೆ. ಸೇನಾಧಿಪತಿಗೆ ಅವಮಾನ ಆಗೋಗುತ್ತೆ, ನನ್ನ ಕೈಲೇ ಇದು ಓಪನ್ ಆಗ್ತಿಲ್ವಲ್ಲ ಅಂತ 3 ಜನ ಸೇರಿ ಹೇಳಿದ್ರು ಆಗಲ್ಲ. ಯಾವ ಲೆವೆಲ್ಗೆ ಹೋಗುತ್ತೆ ಇದೆ ಅಂದ್ರೆ, ಟೋಟಲ್ ಅವನ ಹತ್ರ ಇದ್ದ 12 ಅಕ್ಷೋಹಿಣಿ ಸೈನ್ಯ ಇದಕ್ಕೆ ಬಂಗಾರದ ಸರಪಳಿ ಕಟ್ಟಿ ಆನೆ ಕುದುರೆಗಳೊಂದಿಗೆ ಎಳಿತಾರೆ, ಅದು ಓಪನ್ ಆಗಲ್ಲ. ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ, ಏನೋ ಆಗಿದೆ ಮಹಾರಾಜರಿಗೆ ಅಂತ. ಅವಾಗ ಸಭೆಯಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟು ಇನ್ನು ನಮ್ಮ ಕೈಲಿ ಆಗಲ್ಲ ಅಂದಾಗ ಸಭೆಯಲ್ಲಿ ಹಿಂಗ್ ಕೈ ಎತ್ತಿ ಅವರೇ ನಿಧಾನಕ್ಕೆ ಹಿಂಗ್ ಓಪನ್ ಮಾಡ್ತಾರೆ. ಅಂದ್ರೆ ಭರತೇಶನ ಶಕ್ತಿ ಎಷ್ಟಿತ್ತು ಅಂದ್ರೆ, ಟೋಟಲ್ ಸೇನೆಗೆ ಅವನ ಕಿರುಬೆರಳು, ಎಡಗೈ ಕಿರುಬೆರಳು ಕೂಡ ಮಡಚಿರೋದನ್ನು ತೆಗಿಯಕ್ಕಾಗಲ್ಲ. ಹಾಗಾಗಿ ಅವನು ರಾಜನಾಗಲು ಅರ್ಹ ಅನ್ನೋದು ಈ ಕತೆ ಸಾರಾಂಶ. ಅಂದ್ರೆ ರಾಜನಾದವನು ಹೆಂಗಿರ್ಬೇಕು ಅಂತಾನೆ ಹೇಳುತ್ತೆ. ಅಂದ್ರೆ ಎಲ್ಲರಿಗಿಂತ ಸಾಮರ್ಥ್ಯದಿಂದ ಇರಬೇಕು, ಎಲ್ಲರನ್ನೂ ಮಣಿಸುವವನಂತಾಗಿರ್ಬೇಕು. ವಾವ್ ಪುಟಿ, ಏನು ಕಾಫಿ ಇಷ್ಟ ಚೆನ್ನಾಗಿದೆ, ಸೂಪರ್ ಕಾಫಿ. ಇದು ಕುಪ್ಯ ಹುಡುಗಿ. ಯಾಕೆ ಇವ್ರಿಷ್ಟು
ಎಲ್ಲದರಲ್ಲೂ ಇರ್ತಾರೆ. ಅಂದ್ರೆ ಕಪಿಲ ಮತ್ತೆ ಕಾವೇರಿ ನದಿ ಸಂಗಮದ ನಡುವೆ ಇವ್ರು ಇರ್ತಾರೆ. ಈ ಊರಿನಲ್ಲಿ ಅಲ್ಲಿ ಬರೋ ಎಲ್ಲ ಊರಿನವರು ಸಕಲ ವಿದ್ಯೆಗಳಲ್ಲೂ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಇದು ಭರತೇಶ ವೈಭವ. ಕೆಲವರು ಶ್ರದ್ಧೆಯಿಂದ ಕೆಲಸ ಮಾಡಲ್ಲ. ಒಬ್ಬರ ಹತ್ರ ನಿಮ್ಮಷ್ಟಕ್ಕೆ ನೀವು ವ್ಯಾಪಾರ ಮಾಡಬೇಕು, ನಿಮ್ಮಷ್ಟಕ್ಕೆ ನೀವು ವ್ಯವಸಾಯ ಮಾಡಬೇಕು, ಇಲ್ಲಾಂದ್ರೆ ಇನ್ನೊಬ್ಬರ ಕೆಳಗೆ ಕೆಲಸ ಮಾಡಬೇಕು. ಎರಡರಲ್ಲೂ ಯೋಚನೆ ಮಾಡಬಾರ್ದು. ಇನ್ನೊಬ್ಬರ ಕೆಳಗೆ ಕೆಲಸ ಮಾಡೋದು ಚಕ್ರವರ್ತಿ ಅಂತ ನಡೆಯೋದು ತಪ್ಪು. ಚಕ್ರವರ್ತಿ ಅಂತ ನಡೆಯೋರು ಇನ್ನೊಬ್ಬರ ಕೆಳಗೆ ಕೆಲಸ ಮಾಡೋದು ತಪ್ಪು. ಯಾವ್ಯಾವ ಸ್ಥಾನದಲ್ಲಿ ಹೇಗೆ ಯೋಚನೆ ಮಾಡಬೇಕು ಅನ್ನೋದು ಮಾಡಿದಾಗ ಪ್ರತಿಯೊಬ್ಬರೂ ಈ ಜಗತ್ತಿನ ಚಕ್ರವರ್ತಿನೇ ಅಂತ ಈ ಕತೆ ಸಾರಾಂಶ. ನೆಕ್ಸ್ಟ್, ಅಪಾರ್ಥ ಮಾಡ್ಕೋಬಾರ್ದು. ಆದಷ್ಟು ಒಳ್ಳೆಯದನ್ನ ಅರ್ಥ ಮಾಡ್ಕೋಬೇಕು, ಕೆಟ್ಟದನ್ನ ಮಾಡ್ಕೋಬಾರ್ದು. ಹಾಗಂತ ಮಿನಿಸ್ಟರ್ ಆದ ತಕ್ಷಣ ಕ್ಯೂಗಳಲ್ಲಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಜನ ಇದ್ರೆ ಅವ್ರನ್ನ ನಿಲ್ಲಿಸ್ಬಿಟ್ಟು ಇವ್ರು ಹೋಗಿ ಗಂಟೆಗಟ್ಟಲೆ ದರ್ಶನ ಮಾಡೋದು ತಪ್ಪು. ಸರಿಯಾದ ರಾಜ ಯಾವ ರೀತಿ ಥಿಂಕ್ ಮಾಡ್ತಾನೆ ಅಂದ್ರೆ, ಪ್ರಜೆಗಳ ಸೌಭಾಗ್ಯನೇ ನನ್ನ ಸೌಭಾಗ್ಯ ಅಂತ ಹೇಳಿ ಅವನು ಎಲ್ಲರ ದರ್ಶನಕ್ಕೂ ಕ್ಯೂ ಅಲ್ಲಿ ರೆಪ್ರೆಸೆಂಟೇಟಿವ್ ತರ ಕೆಲಸ ಮಾಡಿಸ್ತಾನೆ. ನೀವು ಹೋಗಿ ದರ್ಶನ ಮಾಡಿ ಅಂತ. ತನಗೆ ಒಳಗೆ ಹೋಗುವ ಸಾಮರ್ಥ್ಯವಿದ್ರೂ ಎಲ್ಲರ ದರ್ಶನಕ್ಕೋಸ್ಕರ ಫೀಲ್ ಮಾಡಿಸ್ತಾನೆ. ರಾಜಲಕ್ಷಣ ಅನ್ನೋದು ಅನೇಕ ಕಥೆಗಳಲ್ಲಿ ಬರುತ್ತೆ. ಧನ್ಯವಾದ. ಅಹೋರಾತ್ರ.